382, 390, 319, 336. 2011ರ ಜನಗಣತಿಯ ಪ್ರಕಾರ ಭಾರತ ದೇಶದ ಜನಸಾಂದ್ರತೆ ಎಷ್ಟಿದೆ? 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಎಷ್ಟಿದೆ? ಡೆನ್ಸಿಟಿ ಆಫ್ ಇಂಡಿಯಾ, ಭಾರತದ ಜನಸಾಂದ್ರತೆ ಎಷ್ಟಿದೆ ಅಂದ್ರ ಸುಮಿತ್ರಾ ಕರೆಕ್ಟ್ ಆನ್ಸರ್. ಸುಮಿತ್ರಾ ವಾಲ್ಮೀಕಿ ಅವರು 382 ನೋಡಿ. ಭಾರತ ದೇಶದ ಜನಸಾಂದ್ರತೆ ಎಷ್ಟಿದೆ ಅಂದ್ರ 382, 382. ಭಾರತ ಜನಸಾಂದ್ರತೆ 382 ಇದ್ರೆ ಕರ್ನಾಟಕ ರಾಜ್ಯ ಜನಸಾಂದ್ರತೆ 319 ನೋಡಿ. ಜನಸಾಂದ್ರತೆ ಅಂದ್ರ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಏನಂತ ಕರಿತೀವಿ? ಜನಸಾಂದ್ರತೆ ಅಂತ ಕರಿತೀವಿ. ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಜನಸಾಂದ್ರತೆ. ದೇಶದ ಜನಸಾಂದ್ರತೆ 382 ಆದ್ರ ರಾಜ್ಯದ ಜನಸಾಂದ್ರತೆ ಎಷ್ಟಿದೆ ಅಂದ್ರೆ 319 ಇದೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯ ಜನಸಾಂದ್ರತೆ 319. ಒಂಬೈನೂರ 40, 465, 968, 953. ದೇಶದ ಲಿಂಗಾನುಪಾತ ಎಷ್ಟಿದೆ? 2011ರ ಜನಗಣತಿಯ ಪ್ರಕಾರ ಭಾರತ ದೇಶದ ಲಿಂಗಾನುಪಾತ ಎಷ್ಟು? 2011ರ ಜನಗಣತಿಯ ಪ್ರಕಾರ ಸರಿಯಾದಂತ ಉತ್ತರ 940 ಇದೆ ನೋಡಿ. 940. 2011ರ ಜನಗಣತಿಯ ಪ್ರಕಾರ ಭಾರತ ದೇಶದ ಜನಸಾಂದ್ರತೆಯನ್ನು ಲಿಂಗಾನುಪಾತ ಎಷ್ಟಿದೆ ಅಂದ್ರ 940 ಸರಿಯಾದಂತ ಉತ್ತರ. ಒಂದೇ ನಿಮಿಷ. ಪಿಡಿಒ ಅಂತ ಇದ್ದೀರಿ. ಪಿಡಿಒ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ, ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲಿ ಹೋದಾರಂತ ಗಾಬರಿ ಆದ್ರನ? ಸ್ಲೈಡ್ ಕಾಣಿಸ್ತಾ ಇದೆಯಾ? ನೋಡಿ, ವಿಶ್ವದಲ್ಲಿ ಭಾರತ ದೇಶ ಎಲ್ಲಿದೆ ಅಂತ ನೋಡಿದಾಗ, ವಿಶ್ವದಲ್ಲಿ ಭಾರತ ದೇಶವನ್ನು ನೋಡಿದಾಗ ಭಾರತ ಈ ಭಾಗದಲ್ಲಿ ನೋಡ್ತೀವಿ ನಾವು. ವಿಶ್ವ ನಕಾಶೆಯಲ್ಲಿ ಭಾರತ ದೇಶದ ಸ್ಥಾನಮಾನವನ್ನು ನೋಡಿದಾಗ ಇದನ್ನ ಏನಂತ ಗುರುತಿಸ್ತೀವಿ ಅಂತಂದ್ರೆ, ವಿಶ್ವದಲ್ಲಿ ಭಾರತದ ಸ್ಥಾನಮಾನವನ್ನು ನೋಡಿದಾಗ ಭಾರತ ಉತ್ತರಗೋಳದ ಪೂರ್ವ ಭಾಗದಲ್ಲಿ ಕಂಡುಬರುತ್ತದೆ. ಉತ್ತರಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ.
ಭಾರತ ದೇಶ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡುಬರುತ್ತದೆ. ಇಂಡಿಯಾ ಲೊಕೇಟೆಡ್ ಆನ್ ದ ಅರ್ತ್. ಇದು ನೋಡಿ, ಭೂಮಿ ನೋಡಲು ಯಾವ ಆಕಾರದಲ್ಲಿದೆ ಅಂತಂದ್ರೆ ಜಿಯಾಡ್ ಆಕಾರದಲ್ಲಿದೆ. ಭೂಮಿ ಯಾವ ಭಾಗದಲ್ಲಿದೆ ಅಂತ ಕೇಳ್ತ ನಾಳೆ. ಎ ಭಾಗ, ಬಿ ಭಾಗ, ಸಿ ಭಾಗ, ಡಿ ಭಾಗ. ಭಾರತ ದೇಶ ಯಾವ ಭಾಗದಲ್ಲಿದೆ? ಭೂಮಿಯ ಮೇಲೆ ಭಾರತ ದೇಶ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಎಸ್, ಎಕ್ಸಲೆಂಟ್. ಭಾರತ ದೇಶ ಭೂಮಿಯ ಮೇಲೆ ಯಾವ ಭಾಗದಲ್ಲಿದೆ ಅಂತಂದ್ರೆ ಬಿ ಭಾಗದಲ್ಲಿ ಕಂಡು ಬರ್ತದೆ ನೋಡಿ. ಬಿ ಭಾಗ ಅಂದ್ರೆ ಏನು? ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಈಸ್ಟರ್ನ್ ಪಾರ್ಟ್ ಅಂದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ. ಏನು? ಭಾರತ ದೇಶ ಭೂಮಿಯ ಮೇಲೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ. ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಈಸ್ಟರ್ನ್ ಪಾರ್ಟ್ ಅಂತ ಹೇಳಿ ಗುರುತಿಸ್ತೀವಿ. ಭಾರತ ದೇಶವನ್ನ ಹಿಂದೂಸ್ತಾನ್ ಅಂತ ಕರೆದವರು ಯಾರು? ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಹೇಳಿ ನೋಡೋಣ. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಭಾರತ ದೇಶವನ್ನು ಇಂಡಿಯಾ ಅಂತ ಕರೆದವರು ಯಾರಂದ್ರ ಗ್ರೀಕರು. ವೆರಿ ಇಂಪಾರ್ಟೆಂಟ್. ಭಾರತ ದೇಶವನ್ನು ಇಂಡಿಯಾ ಅಂತ ಕರೆದವರು ಗ್ರೀಕರು. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಯಾಕೆ ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದ್ರ ಅಂತಂದ್ರೆ ಸಹಕಾರದ ಬದಲಾಗಿ ಹಕಾರ ಬಳಸಿದ್ರು. ಸಹಕಾರದ ಬದಲಾಗಿ ಹಕಾರವನ್ನು ಬಳಸಿದ್ದರಿಂದ ಸಿ ಅಲಕ್ ಹೋಗಿ ಹಿ ಅಂದ್ರು. ಅದಕ್ಕೆ ಹಿಂದೂಸ್ತಾನ್. ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಇಂಡಿಯಾ ಅಂತ ಕರೆದವರು ಗ್ರೀಕರು. ಇವೆರಡು ಪಾಯಿಂಟ್ಗಳ ನೋಟ್ ಮಾಡಿ. ಭೂಮಿಯ ಮೇಲೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ಕಂಡುಬರುತ್ತದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ದೇಶ ಕಂಡುಬರುತ್ತದೆ. ಹಾಗಾದ್ರೆ ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದಾಗ ಈ ಅಕ್ಷಾಂಶಗಳು ನೋಡಿ. ಅಕ್ಷಾಂಶಗಳ ನೋಡಿದಾಗ ಭಾರತ ದೇಶ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಭಾರತ ಹಂಚಿಕೆಯಾಗಿದೆ. ಓಕೆನಾ? ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯ ಅಂದ್ರ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಭಾರತ ಹಂಚಿಕೆಯಾಗಿದೆ. 8.4 ನಾರ್ತ್ ಲ್ಯಾಟಿಟ್ಯೂಡ್ ಟು 37.6 ನಾರ್ತ್ ಲ್ಯಾಟಿಟ್ಯೂಡ್. 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಭಾರತ ಹಂಚಿಕೆಯಾಗಿದೆ. ಈ ಎರಡರ ಮಧ್ಯದಲ್ಲಿ ಆಕ್ಚುಲಿ ಯಾಕೆ ಇವು 8 ನಮ್ಮ ಭಾರತ ಆರಂಭಗೊಳ್ಳೋದು ಯಾವ ಅಕ್ಷಾಂಶ ಯಾರು ಹೇಳ್ತಾರೆ? ಭಾರತ ಆರಂಭಗೊಳ್ಳೋದು ರಿಯಲ್ ಅಕ್ಷಾಂಶ ಯಾವುದು? ಭಾರತ ಆರಂಭಗೊಳ್ಳೋದು ರಿಯಲ್ ಆಗಿ ಯಾವ ಅಕ್ಷಾಂಶಗಳಲ್ಲಿ ಭಾರತ ಆರಂಭಗೊಳ್ಳುತ್ತದೆ? ಸೂಪರ್ ಎಕ್ಸಲೆಂಟ್. ಲಕ್ಷ್ಮಣ್ ಅವರು, ಮುತ್ತುರಾಜ್ ಹಿರೇಮಠ ಅವರು, ಲಾವಣ್ಯ ಪ್ರಕಾಶ್ ಅವರು, ಶ್ರೀಶೈಲ್ ಅವರು, ಸೂಪರ್. ಈ 6.45 ಯಾವ್ದಂದ್ರ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಅನ್ನೋದು ಭಾರತ ದೇಶದ ದಕ್ಷಿಣದ ತುದಿ. ಸರ್ ಸ್ವಲ್ಪ ನಿಧಾನವಾಗಿ ಹೇಳಿ ಬರುತ್ತಿದ್ದೇನೆ, ಬರ್ಕೊಳ್ರಿ. ನಾ ಸಮಾಧಾನ ಹೇಳಾಕತ್ತೀನಿ, ನಿಧಾನಾಗಿ ಹೇಳಾಕತ್ತೀನಿ. ಭಾರತ 6.45 ಅಂದ್ರ ಇಂದಿರಾ ಪಾಯಿಂಟ್. ಭಾರತದ ದಕ್ಷಿಣದ ಭೂತುದಿ ಅಂತಂದ್ರ ಕನ್ಯಾಕುಮಾರಿ. ದಕ್ಷಿಣದ ಭೂತುದಿ. ಭಾರತದ ಉತ್ತರದ ಭೂತುದಿ ಅಂದ್ರ ಇಂದಿರಾ ಕೋಲ್. ಮೊದಲಿತ್ತದು. ಈ ಪ್ರೆಸೆಂಟ್ ಏನಾಗಿದೆ ಅಂದ್ರ ಕಿಲಿಕ್ ಪಾಸ್ ಅನ್ಬಿಡಿ. ಈ ಪ್ರೆಸೆಂಟ್ ಯಾವ್ದಂದ್ರ ಕಿಲಿಕ್ ಪಾಸ್. ಉತ್ತರ ತುದಿ ಇಂದಿರಾ ಕೋಲ್ ಫಸ್ಟ್. ನಾಳೆ ಎಕ್ಸಾಮ್ ಹೆಂಗೂ ಕೇಳಬಹುದು. ಇಂದಿರಾ ಕೋಲ್ ಕೇಳಬಹುದು, ಕಿಲಿಕ್ ಪಾಸ್ ಕೇಳಬಹುದು.
ಭಾರತ ದೇಶದ ಉತ್ತರ ತುತ್ತುದಿ ಅಂದ್ರ ಕಿಲಿಕ್ ಪಾಸ್, ದಕ್ಷಿಣದ ಭೂತುದಿ ಅಂದ್ರ ಕನ್ಯಾಕುಮಾರಿ, ದಕ್ಷಿಣದ ತುತ್ತುದಿ ಅಂದ್ರ ಇಂದಿರಾ ಪಾಯಿಂಟ್, ದಕ್ಷಿಣದ ಭೂತುದಿ ಅಂದ್ರ ಕನ್ಯಾಕುಮಾರಿ, ದಕ್ಷಿಣದ ತುತ್ತುದಿ ಅಥವಾ ಜಲತುದಿ ಅಂತ ಕೇಳಿದ ಅಂದ್ರ ಇಂದಿರಾ ಪಾಯಿಂಟ್. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ನಾ ಕೇಳ್ತಾ ಇದ್ದೆ ನಿಮ್ಗೆ, ಕನ್ಯಾಕುಮಾರಿಗಿರುವ ಇನ್ನೊಂದು ಹೆಸರೇನು? ಕನ್ಯಾಕುಮಾರಿಗಿರುವ ಇನ್ನೊಂದು ಹೆಸರೇನು? ಯಾರು ಹೇಳ್ತೀರಿ ನೋಡೋಣ? ಸೂಪರ್, ವಿಜಯ ರೆಡ್ಡಿ ಅವರೇ, ಎಕ್ಸಲೆಂಟ್ ವಿಜಯ ರೆಡ್ಡಿ ಅವರೇ. ಕನ್ಯಾಕುಮಾರಿಗಿರುವ ಇನ್ನೊಂದು ಹೆಸರು ಏನಂದ್ರ ಕೇಫ್ ಕ್ಯಾಮೋರಿನ್, ಕೇಫ್ ಕ್ಯಾಮೋರಿನ್ ನೆನಪಿಡಿ, ಕೇಫ್ ಕ್ಯಾಮೋರಿನ್ ವೆರಿ ವೆರಿ ಇಂಪಾರ್ಟೆಂಟ್. ಕನ್ಯಾಕುಮಾರಿಗಿರುವ ಇನ್ನೊಂದು ಹೆಸರು ಏನಂದ್ರ ಕೇಫ್ ಕ್ಯಾಮೋರಿನ್ ಅಂತ ಕರಿತೀವಿ, ಕೇಫ್ ಕ್ಯಾಮೋರಿನ್. ಹಾಗಾದ್ರೆ 8.4 ಉತ್ತರಾಕ್ಷಾಂಶ, 8.4 ಉತ್ತರಾಕ್ಷಾಂಶ, 8.4 ಉತ್ತರಾಕ್ಷಾಂಶ, 37.6 ಉತ್ತರಾಕ್ಷಾಂಶ. ಇವೆರಡರ ಮಧ್ಯದಲ್ಲಿ ಒಂದು ಪ್ರಧಾನವಾದಂತ ಅಕ್ಷಾಂಶ ಅದು ಹೋಗ್ತದ. ಆ ಪ್ರಧಾನವಾದ ಅಕ್ಷಾಂಶ ಯಾವ್ದಂದ್ರ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ 23 ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಏನಂತ ಕರೀತಾರೆ ಅಂದ್ರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಇಬ್ಬಾಗ ಮಾಡುವ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಏನಂತ ಕರೀತಾರೆ ಅಂದ್ರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಟ್ರಾಫಿಕ್ ಆಫ್ ಕ್ಯಾನ್ಸರ್, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಒಂದೇ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದ್ರೆ ಒಂದೇ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಇಬ್ಬಾಗ ಮಾಡುವ ಅಕ್ಷಾಂಶ ಯಾವುದು? ಯಾವ ನಿಮ್ ಬುಕ್ ಫ್ರೀ ಕೊಡ್ರಿ, ಹೆಲ್ಪ್ ಆಗುತ್ತೆ ನಾವ. ನನ್ನ ಒಟ್ಟು ಬಿಡಬೇಡ್ರಿ ನೀವು. ನೋಡಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ, ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಇಬ್ಬಾಗ ಮಾಡುವ, ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಇಬ್ಬಾಗ ಮಾಡುವ ಅಕ್ಷಾಂಶವಾಗಿದೆ. ಇದನ್ನೇನಂತ ಕರೀತಾರ? ಕೇಫ್ ಕ್ಯಾಮೋರಿನ್ ಅಂತ ಕರೀತಾರೆ. ಈ ಕೇಫ್ ಕ್ಯಾಮೋರಿನ್ ಅನ್ನೋದು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? ಆಪ್ಷನ್ಸ್ ಕೊಡ್ತೇನೆ ನೋಡಿ. ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? 5 ರಾಜ್ಯಗಳು, 6 ರಾಜ್ಯಗಳು, 8 ರಾಜ್ಯಗಳು, 10 ರಾಜ್ಯಗಳು. ಈಗ ಇದರಲ್ಲಿ ಕೆಲವರು ಏನಪ್ಪಾ ಅಂತಂದ್ರ PUC ಮುಗಿಸಿದವ್ರು ಅದಾರೆ, ಸ್ವಲ್ಪ ಅದನ್ನ ನಾವು ನಿಧಾನವಾಗಿ ಒಮ್ಮೆ ಡಪ್ತ್ ಆಗಿ ತಗೊಂಡೋಗೋದು ಬೇಡ, ಸಬ್ಜೆಕ್ಟ್ ಅರ್ಥ ಆಗಲ್ಲ. ಎಲ್ಲವುಗಳನ್ನ ನಿಧಾನವಾಗಿ ತಗೊಂಡು ಅದನ್ನ ಡಪ್ತ್ ಆಗಿ ನಾ ಹೇಳ್ತೇನೆ, ಹೇಳ್ಕೊಡ್ತೇನೆ, ಒಂಟ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ದು ವಿಲೇಜ್ ಅಕೌಂಟೆಂಟ್ ಇರುವುದರಿಂದ ಕ್ವಶನ್ಗಳು ಬಹಳ ಸಿಂಪ್ಲಿಫೈ ಆಗಿ ಕ್ವಶನ್ಗಳು ಬರ್ತವೆ. ಮತ್ತೆ ಅಪ್ಲೈ ಕ್ವಶನ್ಗಳು ನಿಮ್ಗೆ ಹೇಳ್ಕೊಡ್ತೇನೆ. ಒಟ್ಟು ಡೆಪ್ತ್ ಆಗಿ ಹೇಳಿದೆ ಅಂದ್ರೆ ಯಾರಿಗೂ ಸಬ್ಜೆಕ್ಟ್ ಅರ್ಥ ಆಗಲ್ಲ. ನೋಡಿ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ ನೋಡಿ. 8 ರಾಜ್ಯಗಳು. ಆ 8 ರಾಜ್ಯಗಳು ಯಾವಂದ್ರ 8 ರಾಜ್ಯಗಳು ಯಾವಂದ್ರ ನಂಬರ್ 1 ಗುಜರಾತ್, ನಂಬರ್ 1 ಗುಜರಾತ್, ನಂಬರ್ 2 ರಾಜಸ್ಥಾನ್, ನಂಬರ್ 3 ಮಧ್ಯಪ್ರದೇಶ್, ನಂಬರ್ 4 ಛತ್ತೀಸ್ಗಢ, ನಂಬರ್ 5 ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಟೋಟಲ್ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ 8 ರಾಜ್ಯಗಳು ಗುಜರಾತ್,
ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ ಅನ್ನುವಂತ ಟೋಟಲ್ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ ನೋಡಿ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಇಬ್ಬಾಗ ಮಾಡುವ ಅಕ್ಷಾಂಶ ಯಾವುದಂದ್ರೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಅಂದ್ರ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಇವುಗಳನ್ನು ಸಿಂಪಲ್ ಆಗಿ ಹೆಂಗ್ ನೆನ್ಪಿಡಬೇಕು? ಪಮ್ಮಿ ಮಗ ರಾಜ ಛತ್ರಿ. ಪಮ್ಮಿ ಮಗ ರಾಜ ಛತ್ರಿ. ಪ ಅಂದ್ರ ಪಶ್ಚಿಮ ಬಂಗಾಳ, ಮಿ ಅಂದ್ರ ಮಿಜೋರಾಮ, ಮ ಅಂದ್ರ ಮಧ್ಯಪ್ರದೇಶ, ಗು ಅಂದ್ರ ಗುಜರಾತ, ರಾಜ್ ಅಂದ್ರ ರಾಜಸ್ಥಾನ, ಜ ಅಂದ್ರ ಜಾರ್ಖಂಡ, ಚ ಅಂದ್ರ ಛತ್ತೀಸ್ಗಢ, ತ್ರಿ ಅಂದ್ರ ತ್ರಿಪುರಾ. ಪಮ್ಮಿ ಮಗ ರಾಜ ಛತ್ರಿ. ಪಶ್ಚಿಮ ಬಂಗಾಳ, ಮಿಜೋರಾಮ, ಮಧ್ಯಪ್ರದೇಶ, ಗುಜರಾತ, ರಾಜಸ್ಥಾನ, ಜಾರ್ಖಂಡ, ಛತ್ತೀಸ್ಗಢ, ತ್ರಿಪುರಾ. ಫಾರ್ಮುಲಾ ಬರ್ಕೊಂಡ್ಬಿಟ್ರಿ ಅದನ್ನ, ನಿಮ್ಗೆಲ್ಲ ಗೊತ್ತಿರ್ತದ ಆಲ್ಮೋಸ್ಟ್ ಅಲ್ಲ. ಹಾಗಾದ್ರೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದ್ರ ಮೇಲೆ ಕ್ವಶನ್ ಕೇಳೋಣ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಏಷ್ಯಾ ಖಂಡದ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? ಏಷ್ಯಾ ಖಂಡದ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? 5 ದೇಶಗಳು, 6 ದೇಶಗಳು, 8 ದೇಶಗಳು, 10 ದೇಶಗಳು. ಸೂಪರ್. ಸುನಿಲ್ ಅವರು, ಆದರ್ಶ ಅವರು, ಮಲ್ಲೇಶ್ ಅವರು, 8 ದೇಶಗಳು ನೋಡಿ. 8 ದೇಶಗಳ ಮೇಲೆ ಹಾದು ಹೋಗಿದೆ. ಆ 8 ದೇಶಗಳು ಯಾವಂದ್ರ OBMTC ಬಸ್. OBMTC ಬಸ್. OBMTC ಬಸ್ ಅಂದ್ರೆ ಏನು? ಒಮನ್, ಬಾಂಗ್ಲಾ, ಮಯನ್ಮಾರ್, ತೈವಾನ್, ಚೀನಾ, ಭಾರತ, UAE, ಸೌದಿ ಅರೇಬಿಯಾ. ಶಕ್ತಿ ಯೋಜನೆ ನೋಟ್ಸ್ ಮಾಡ್ಕೊಳ್ರಿ. OBMTC ಬಸ್, KSRTC ಬಸ್. ಸುನಿಲ, ನೀವು ಸುಮ್ರಪ್ಪ ಏನು ಬರ್ಲಕ್ ಹೋಗ್ಬೇಡದು. ನಿಮ್ಮ ಆಶೀರ್ವಾದ ರೀ ಸರ್ ಅಂತ ಸುಮ್ಮನೆ ನೋಟ್ಸ್ ಮಾಡ್ಕೋ ಸಾಕು. OBMTC ಬಸ್. ಒಮನ್, ಬಾಂಗ್ಲಾ, ಮಯನ್ಮಾರ್, ತೈವಾನ್, ಚೀನಾ. ಸರ್ ಇಂಡಿಯನ್ ಜಿಯೋಗ್ರಫಿ ಇಲ್ಲ ಪಿ ಇಂಪಾರ್ಟೆಂಟ್ ಇದೆ ರಮೇಶ. ಇಂಡಿಯನ್ ಜಿಯೋಗ್ರಫಿ ಸ್ವಲ್ಪ ಅದಕ್ಕ ಹೈಲೈಟ್ ನೋಡ್ಕೊತ ಹೋಗ್ಬಿಡಮಂತ. ಎಲ್ಲ ಕವರ್ ಆಗಿಬಿಡ್ತದ. ಭಾರತ, UAE, ಸೌದಿ ಅರೇಬಿಯಾ. ಒಮನ್, ಬಾಂಗ್ಲಾ, ಮಯನ್ಮಾರ್, ತೈವಾನ್, ಚೀನಾ, ಭಾರತ, UAE, ಸೌದಿ ಅರೇಬಿಯಾ ನೋಡಿ. ಏಷ್ಯಾ ಖಂಡದ 8 ದೇಶಗಳು. ಏಷ್ಯಾ ಖಂಡದ 8 ದೇಶಗಳ ಮೇಲೆ ಇದು ಹಾದು ಹೋಗ್ತದೆ. ಒಮನ್, ಬಾಂಗ್ಲಾ, ಮಯನ್ಮಾರ್, ತೈವಾನ್, ಚೀನಾ, ಭಾರತ, UAE ಮತ್ತೆ ಸೌದಿ ಅರೇಬಿಯಾ. ಏಷ್ಯಾ ಖಂಡದ 8 ದೇಶಗಳು ಭಾರತ ದೇಶದ 8 ರಾಜ್ಯಗಳಂತ ನೆನ್ಪಿಡಿ. ಏಷ್ಯಾ ಖಂಡದ 8 ದೇಶಗಳು ಭಾರತ ದೇಶದ 8 ರಾಜ್ಯಗಳು.
ಭಾರತದ 8 ರಾಜ್ಯಗಳಂದ್ರೆ ಇವೆ: ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ನೀವ್ ಹೆಂಗಂತೀರಿ ಹಂಗ, ಇದು ಹೇಳ್ಬೇಡ ಅಂತ ಹೇಳಂಗೇ ಇಲ್ಲ. ಕರ್ನಾಟಕ ಜಿಯೋಗ್ರಫಿ ಒಂದು ಮುಗಿಸ್ಬಿಡ್ತೀನಿ, ಒಂದ್ 2-3-4 ಕ್ಲಾಸ್ ಮುಗಿತದೆ, ಏನ್ ದೊಡ್ಡಾಗೋದಿಲ್ಲ. ಯಾಜೂರ ವಿಶ್ ನೀವ್ ಹೆಂಗಂತೀರಿ ಹಂಗ. ಯಾಕಂದ್ರ ಅವ್ರು ಏನ್ ಕೊಟ್ಟಾರ ಅಂದ್ರ ಭಾರತದ ಜಿಯೋಗ್ರಫಿಯನ್ನು ಒಳಗೊಂಡು ಕರ್ನಾಟಕದ ಜಿಯೋಗ್ರಫಿ ಅಂತ ಕೊಟ್ಟಾರ ಅವ್ರು ಸಿಲೆಬಸ್ ದಲ್ಲಿ. ಇಂಡಿಯನ್ ಜಿಯೋಗ್ರಫಿಯನ್ನು ಒಳಗೊಂಡು ಕರ್ನಾಟಕದ ಇಂಪಾರ್ಟೆಂಟ್ ಆಗಿರುವಂತ ಜಿಯೋಗ್ರಫಿ ಅಂತ ಹೇಳಿದಾರ. ಅದಕ್ಕೆ ಇದನ್ನ ಹೇಳ್ತಾ ಇದ್ದೇನೆ. ನೀವ್ ಹೇಳಂದ್ರೆ ಹೇಳ್ತೀನಿ, ನೀವ್ ಬ್ಯಾಡ ಅಂದ್ರ ಕರ್ನಾಟಕ ಜಿಯೋಗ್ರಫಿ ಮುಗಿಸ್ಬಿಡ್ತೀನಿ. 2-3 ಮುಗಿತು. ಇಲ್ಲ, ನಾ ಹೇಳಿದಂಗಲ್ಲ, ನೀವ್ ಹೇಳಿದಂಗ. ನನಗೆ ನೀವ್ ಹೆಂಗಂತೀರಿ ಹಂಗ. ಎಕ್ಸಾಮ್ ಹೆಲ್ಪ್ ಆಗ್ತದ. ಮತ್ತೆ ಎಕ್ಸಾಮ್ ಹೆಲ್ಪ್ ಆಗ್ತದ ಅಂತ ನೀವು ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡಕತ್ತೀನಲ್ಲ. ಭಾರತ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಭಾರತದ ಉತ್ತರ ತುದಿ ಅಂದ್ರೆ ಕಿಲಿಕ್ ಪಾಸ್, ಭಾರತ ದಕ್ಷಿಣ ತುದಿ ಅಂತಂದ್ರೆ ಕನ್ಯಾಕುಮಾರಿ, ಭಾರತದ ದಕ್ಷಿಣ ತುತ್ತುದಿ ಅಂತಂದ್ರೆ ಇಂದಿರಾ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಭಾರತ ದೇಶವನ್ನ ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನರು, ಭಾರತ ದೇಶವನ್ನು ಇಂಡಿಯಾ ಅಂತ ಕರೆದವರು ಗ್ರೀಕರು. ಭಾರತ ಎಲ್ಲಿದೆ ಅಂದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ಕಂಡು ಬರುತ್ತದೆ. ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಈಸ್ಟರ್ನ್ ಪಾರ್ಟ್. ಭಾರತ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ರೇಖಾಂಶ ದೃಷ್ಟಿಯಿಂದ ಭಾರತ ದೇಶವನ್ನು ನೋಡಿದಾಗ ಇದು ಅಕ್ಷಾಂಶ ಆಯ್ತು, ಅಕ್ಷಾಂಶದಿಂದ ಆಯ್ತು. ರೇಖಾಂಶ ದೃಷ್ಟಿಯಿಂದ ಭಾರತ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಭಾರತ ದೇಶ ಹಂಚಿಕೆಯಾಗಿದೆ. 68.7 ಈಸ್ಟ್ ಲ್ಯಾಂಗಿಟ್ಯೂಡ್ ಟು 97.25 ಈಸ್ಟ್ ಲ್ಯಾಂಗಿಟ್ಯೂಡ್. ಭಾರತ ದೇಶ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶಗಳ ಮಧ್ಯೆ. ಯಾಕೆ ಅಂತಂದ್ರ ಭಾರತ ದೇಶ ಎಲ್ಲಿದೆ ಅಂತಂದ್ರ ಪೂರ್ವಾರ್ಧಗೋಳದಲ್ಲಿದೆ. ಇದಕ್ಕೇನಂತ ಕರಿತೀವಿ ನಾವು ಸಾಮಾನ್ಯವಾಗಿ? ರೇಖಾಂಶ ಅಂತ ಕರಿತೀವಿ. ರೇಖಾಂಶದ ಉದ್ದೇಶ ಏನು? ಸಮಯ ನಿರ್ಧಾರ ಮಾಡೋದು, ಸಮಯವನ್ನು ನಿರ್ಧಾರ ಮಾಡೋದು. ಭೂಮಿಯ ಮೇಲೆ ಸಮಯ ಮತ್ತು ದಿನಾಂಕವನ್ನು ತಿಳಿಯಲು, ಭೂಮಿಯ ಮೇಲೆ ಸಮಯ ಮತ್ತು ದಿನಾಂಕವನ್ನು ತಿಳಿಯಲು ಉತ್ತರದಿಂದ ದಕ್ಷಿಣಕ್ಕೆಳೆದ ಕಾಲ್ಪನಿಕ ರೇಖೆಗೆ ಏನಂತ ಕರಿತೀವಿ? ರೇಖಾಂಶ ಅಂತ ಕರಿತೀವಿ. ಭೂಮಿಯ ಮೇಲೆ ಬರೀತೆ ನೋಡಿ ಅಲ್ಲಿ, ಭೂಮಿಯ ಮೇಲೆ ಸಮಯ ಮತ್ತು ದಿನಾಂಕವನ್ನು ತಿಳಿಯಲು ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದ ಉತ್ತರದಿಂದ ದಕ್ಷಿಣಕ್ಕೆ ಎಳೆದ, ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗೆ ಏನಂತ ಕರಿತೀವಿ ಅಂದ್ರ ರೇಖಾಂಶ ಅಂತ ಕರಿತೀವಿ. ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆ. ಭೂಮಿಯ ಮೇಲೆ ಇದರ ಉದ್ದೇಶ ಏನಂದ್ರ ಅಕ್ಷಾಂಶದ ಉದ್ದೇಶ ಸ್ಥಳ ನಿರ್ಧಾರ ಮಾಡೋದಾದ್ರ, ರೇಖಾಂಶದ ಉದ್ದೇಶ ಸಮಯ ಮತ್ತು ದಿನಾಂಕವನ್ನು ತಿಳಿಯಲು. ಭೂಮಿಯ ಮೇಲೆ ಸಮಯ ಮತ್ತು ದಿನಾಂಕವನ್ನು ತಿಳಿಯಲು ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗೆ ಏನಂತ ಕರಿತೀವಿ ಅಂದ್ರ ರೇಖಾಂಶ ಅಂತ ಕರಿತೀವಿ. ರೇಖಾಂಶ ಟೋಟಲ್ ರೇಖಾಂಶಗಳ ಸಂಖ್ಯೆ ಎಷ್ಟಂದ್ರ 360.
360. ಇಲ್ಲಿ ಎಷ್ಟದ ಟೋಟಲ್ 179. ಇಲ್ಲಿ ಎಷ್ಟದವ 179. 179 ಸೇರಿದ್ರೆ ಎಷ್ಟಾಯ್ತು 9 9 18 ಕೈಲಾ ಬಂದು 1 7 7 14 1 15 ಕೈಲಾ ಬಂತು 1 1 1 1 3 358 ಅದು. ಇನ್ನ 2 ಬೇಕಲ್ಲ. ಇನ್ನ 2 ಯಾವ್ದಂದ್ರ ಇಲ್ಲಿ 180 ಡಿಗ್ರಿ ಅಕ್ಷಾಂಶ ಒಂದದ, ಅದಕ್ಕ ಐಡಿಯಲ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಡೇ ಲೈನ್ ಅದೊಂದು ಪ್ಲಸ್ ಮಾಡೋಣ. ಅದೊಂದು ಪ್ಲಸ್. ಇಲ್ಲೊಂದು ಅದಲ್ಲ 0 ಡಿಗ್ರಿ, ಇದಕ್ಕೆ ಏನಂತ ಕರೀತಾರ 0 ಡಿಗ್ರಿಗೆ GMT ಅಂತ ಕರೀತಾರ. GMT ಅಂದ್ರೆ ಏನು? ಗ್ರೀನ್ವಿಚ್ ಮೆರಿಡಿಯನ್ ಟೈಮ್. ಅದೊಂದು ಪ್ಲಸ್ ಮಾಡೋಣ. ಅಷ್ಟು ಕೂಡಿದ್ರೆ ಎಷ್ಟಾಯ್ತು ನೋಡಿ 1 1 8 10 ಕೈಲಾಮಂತು 1 6 1 5 1 6 ಟೋಟಲ್ 360 ಅದಾವ. ಭೂಮಿಯ ಮೇಲಿರುವಂತ ರೇಖಾಂಶಗಳ ಸಂಖ್ಯೆ ಎಷ್ಟಂದ್ರ 360. ರೇಖಾಂಶಗಳ ಸಂಖ್ಯೆ 360 ರೇಖಾಂಶಗಳದಾವ. ಅಕ್ಷಾಂಶಗಳು 180 ಇದ್ರ ರೇಖಾಂಶಗಳು 360. 360 ರೇಖಾಂಶಗಳಲ್ಲಿ ಈ ಭಾಗದಲ್ಲಿ 179, ಈ ಭಾಗದಲ್ಲಿ 179. ಇದಾದಲ್ಲಿ ಇದರ ಅಪೋಸಿಟ್, ಅದರ ಅಪೋಸಿಟ್ ಏನಿದೆ ಅಂದ್ರ 180 ಇದೆ. 180 ಅದಕ್ಕೆ ಏನಂತ ಕರೀತಾರ? ಇಂಟರ್ನ್ಯಾಷನಲ್ ಡೇ ಲೈನ್ ಅಂತ ಕರೀತಾರ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಥವಾ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದ್ರೆ ಒಂದೇ, ಇಂಟರ್ನ್ಯಾಷನಲ್ ಡೇ ಲೈನ್ ಅಂದ್ರೆ ಒಂದೇ, ಅಥವಾ ಇನ್ನೊಂದು ಹೆಸರಿಂದ ಕರೀತಾರ ಅದನ್ನು ಅಂತಾರಾಷ್ಟ್ರೀಯ ತಿಥಿ ರೇಖೆ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ತಿಥಿ ರೇಖೆ ಅಂದ್ರೆ ಒಂದೇ, ಅದೊಂದು ಮತ್ತೆ GMT ಒಂದು. ನಮ್ಮ ಭಾರತ ದೇಶ ಇಲ್ಲಿರುವುದರಿಂದ ಪೂರ್ವಾರ್ಧಗೋಳದಲ್ಲಿ ಭಾರತ ದೇಶ ಇದೆ. ಈ ಉದಾಹರಣೆ ನೋಡಿ, ಈಗ ಇದು 0 ಡಿಗ್ರಿನಾ, 0 ಡಿಗ್ರಿಯಿಂದ 1 ಅಂತ ಹೇಳದ ಅಂತೇಳಿ. ಈ 1 ಅಂದ್ರೆ ಏನಿದು? 1 ಪೂರ್ವ ರೇಖಾಂಶ, 2 ಪೂರ್ವ ರೇಖಾಂಶ, 3 ಪೂರ್ವ ರೇಖಾಂಶ, 4 5 6 7 ಈ ತರ 68 ಪೂರ್ವ ರೇಖಾಂಶದಿಂದ ಆರಂಭಗೊಂಡು 97 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಭಾರತ ದೇಶ ಹಂಚಿಕೆಯಾಗಿದೆ. ಇಲ್ಲಿ ಬರುವಂತ ಎಲ್ಲಾ ರೇಖಾಂಶಗಳು ಪೂರ್ವ ರೇಖಾಂಶಗಳೇ. ಪೂರ್ವಾರ್ಧಗೋಳದಲ್ಲಿ ಭಾರತ ದೇಶ ಇರುವುದರಿಂದ ಎಲ್ಲಾ ರೇಖಾಂಶಗಳು ಪೂರ್ವ ರೇಖಾಂಶಗಳೇ. ಅದಕ್ಕೆ ಭಾರತ ಪೂರ್ವಾರ್ಧಗೋಳದಲ್ಲಿದೆ. ಆರಂಭನೂ ಪೂರ್ವ, ಎಂಡನೂ ಪೂರ್ವ. 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಭಾರತ ಹಂಚಿಕೆಯಾಗಿದೆ. ಕರೆಕ್ಟಾ? ಹಾಗಾದ್ರೆ ಭಾರತ ದೇಶವನ್ನ ಇಬ್ಬಾಗ ಮಾಡುವ ರೇಖಾಂಶ ಯಾವುದು ಅಂತ ಕೇಳೋಣ. ಭಾರತ ದೇಶವನ್ನ ಇಬ್ಬಾಗ ಮಾಡುವ ರೇಖಾಂಶ ಯಾವುದು? ಭಾರತ ದೇಶವನ್ನ ಇಬ್ಬಾಗ ಮಾಡುವ ರೇಖಾಂಶ 82ವರೆ ಪೂರ್ವ ರೇಖಾಂಶ ನೋಡಿ. 82ವರೆ ಪೂರ್ವ ರೇಖಾಂಶ. ಇದರ ಮೇಲೆ ಬಹಳ ಸರಿ ಎಕ್ಸಾಮ್ ಕ್ವಶನ್ ಕೇಳೋಣ. 82ವರೆ ಪೂರ್ವ ರೇಖಾಂಶಕ್ಕಿರುವ ಇನ್ನೊಂದು ಹೆಸರು ಏನಂದ್ರ IST. IST ಅಂದ್ರು ಒಂದೇ, 82ವರೆ ಪೂರ್ವ ರೇಖಾಂಶ ಅಂದ್ರು ಒಂದೇ, ಅಥವಾ ಭಾರತದ ಸಮಯ ನಿರ್ಧಾರ ಮಾಡುವ ರೇಖಾಂಶ ಅಂದ್ರು ಒಂದೇ. ಭಾರತದ ಸಮಯ ನಿರ್ಧಾರ ಮಾಡುವ ರೇಖಾಂಶ ಅಂದ್ರು ಒಂದೇ, 82ವರೆ ಪೂರ್ವ ರೇಖಾಂಶ ಅಂದ್ರು ಒಂದೇ, IST ಅಂದ್ರು ಒಂದೇ. IST 82ವರೆ ಪೂರ್ವ ರೇಖಾಂಶ, ಭಾರತದ ಸಮಯ ನಿರ್ಧಾರ ಮಾಡುವ ರೇಖಾಂಶ. ಹಾಗಾದ್ರೆ ಇದಕ್ಕೆ ಯಾಕೆ 82ವರೆನೇ ಅಂತ ಗುರುತಿಸಿದೆವು? ಬೇರೆ ಬೇರೆ ರೇಖಾಂಶ ಗುರುತಿಸಬಹುದಿತ್ತಲ್ಲ. 82ವರೆನೇ ಯಾಕೆ ನಾವು ಗುರುತಿಸಿದೆವು ಅಂದ್ರ, ಇಲ್ಲಿ ನೋಡಿ, ಈ 68 ಮತ್ತು 97 ಎರಡು ಕೂಡಿಸ್ರಿ. 68 97, 68 ಆರಂಭ 97 ಎಂಡ್ ಅಲ್ಲ, ಎರಡು ಕೂಡಿಸಿದೆವು ಅಂದ್ರ 8 7 15 ಕೈಲಾ ಬಂತು 1 9 1 10 6 16. 165 ಬೈ 2 ಮಾಡಿದಾಗ ಇಬ್ಬಾಗ ಮಾಡಿದಾಗ ಎಷ್ಟಾಗ್ತದೆ? 2 ಒಂದಲೇ, 2 ಎಂಟ್ಲೆ, 2 ಎರಡ್ಲೆ, 1 ಉಳಿತು. 1 ಅಂದ್ರ ಅದರ ಅರ್ಧ. 165ರ ಅರ್ಧ 82ವರೆ. ನಮಗೇನ್ ಗಣಿತ ಬರಂಗಿಲ್ಲ, ಸುಮ್ಮ ಸಣ್ಣವರಿದ್ದ ಕಲ್ತದ್ದು. 165ರ ಅರ್ಧ ಯಾವ್ದಂದ್ರೆ 82ವರೆ. ಈ 82ವರೆ ರೇಖಾಂಶ ಇದೆಯಲ್ಲ,
82ವರೆ ರೇಖಾಂಶ ಇದೆಯಲ್ಲ, ಇದು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಕೇಳ್ಯಾನ. ಸೂಪರ್. ವಿಕ್ಕಿ ಕರೆಕ್ಟ್ ಆನ್ಸರ್. ಶ್ರೇಯಾಂಕ ಕರೆಕ್ಟ್ ಆನ್ಸರ್. ಸುನಿಲ್ ಕರೆಕ್ಟ್. ಅನು ಕರೆಕ್ಟ್. ಮಂಜುನಾಥ್, ಸಹನಾ ಸೂಪರ್. 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ ನೋಡಿ. 82ವರೆ ಪೂರ್ವ ರೇಖಾಂಶ ಇದೆಯಲ್ಲ, ಇದು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರ 5 ರಾಜ್ಯಗಳು. ಆ 5 ರಾಜ್ಯಗಳು ಯಾವಂದ್ರ ಯುಪಿ, ಎಂಪಿ, ಸಿಒ, ಎಪಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಯುಪಿ, ಎಂಪಿ, ಸಿಒ, ಎಪಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರ 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ. 5 ರಾಜ್ಯಗಳು ಯಾವಂದ್ರೆ ಇವೆ: ಉತ್ತರ ಪ್ರದೇಶ, 2 ಮಧ್ಯಪ್ರದೇಶ, 3 ಛತ್ತೀಸ್ಗಢ, 4 ಒಡಿಸ್ಸಾ, 5 ಆಂಧ್ರ ಪ್ರದೇಶ್. ಯುಪಿ, ಎಂಪಿ, ಸಿಒ, ಎಪಿ. ಯುಪಿ, ಎಂಪಿ, ಸಿಒ, ಎಪಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಹಾಗಾದ್ರೆ 82ವರೆ ಪೂರ್ವ ರೇಖಾಂಶವನ್ನ ಏನೇನು ಕರೀತಾರ, ಯಾವ ಹೆಸರುಗಳಿಂದ ಕರೀತಾರ? ನಂಬರ್ ಒನ್ ಇದನ್ನ IST ಅಂತ ಕರೀತಾರ. ನಂಬರ್ 2 ಇದನ್ನ ಏನ್ ಕರೀತಾರ? ಅಲಹಾಬಾದ್ ರೇಖಾಂಶ ಅಂತ ಕರೀತಾರ. ಅಲಹಾಬಾದ್ ರೇಖಾಂಶ. ನಂಬರ್ 3 ಕಾಕಿನಾಡು ರೇಖಾಂಶ ಅಂತ ಕರೀತಾರ. ಕಾಕಿನಾಡು ರೇಖಾಂಶ. ನಂಬರ್ 4 ಭಾರತದ ರೇಖಾಂಶ ಅಂತ ಕರೀತಾರ. ಏನ್ ಬೇಕಾದ ಕೇಳಬಹುದು. ಭಾರತದ ರೇಖಾಂಶ ಅಂದ್ರು ಒಂದೇ, ಕಾಕಿನಾಡು ರೇಖಾಂಶ ಅಂದ್ರು ಒಂದೇ, ಅಲಹಾಬಾದ್ ರೇಖಾಂಶ ಅಂದ್ರು ಒಂದೇ, IST ಅಂದ್ರು ಒಂದೇ. ಇತ್ತೀಚೆಗೆ ಒಂದು ಕ್ವಶನ್ ಕೇಳಿದ್ದ PC-ಗೆ. ಏನ್ ಕೇಳಿದ್ದ ಅಂದ್ರ ಸೂರತ್, ಭೋಪಾಲ್, ಕಲ್ಕತ್ತಾ, ಕಟಕ್. ಭಾರತದ ರೇಖಾಂಶಕ್ಕೆ ಈ ನಗರ ಸಮೀಪ ಇಲ್ಲ. ಭಾರತದ ರೇಖಾಂಶಕ್ಕೆ ಈ ನಗರ ಸಮೀಪ ಇಲ್ಲ. ಭಾರತದ ರೇಖಾಂಶಕ್ಕೆ ಈ ನಗರ ಸಮೀಪ ಇಲ್ಲ. ಕ್ವಶನ್ ಹೆಂಗ್ ಕೇಳ ನೋಡಿ ಅವನು. ಭಾರತದ ರೇಖಾಂಶಕ್ಕೆ ಈ ನಗರ ಸಮೀಪ ಇಲ್ಲ ಅಂತಂದ್ರ ಸೂರತ್ ಇಲ್ಲ. ಯಾಕಂದ್ರ ಮಧ್ಯಪ್ರದೇಶದ ಭೋಪಾಲ್ ಇದೆ, ಒಡಿಸ್ಸಾ ರಾಜ್ಯದ ಕಟಕ್ ಇದೆ, ಮತ್ತೆ ಪಶ್ಚಿಮ ಬಂಗಾಳ. ಅಂದ್ರೆ ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳದ ನಿಯರ ಹಾದು ಹೋಗ್ತದ. ಬಟ್ ಗುಜರಾತ್ ರಾಜ್ಯ ಸೂರತ್ ಎಲ್ಲಿದೆ ನೋಡಿ. ಗುಜರಾತ್ ರಾಜ್ಯದಲ್ಲಿ ಪಶ್ಚಿಮ ಬಂಗಾಳ ದೂರ ಇದೆಯಲ್ಲ, ಸೂರತ್ ದೂರ ಇದೆಯಲ್ಲ. ಆ ಉದ್ದೇಶಕ್ಕಾಗಿ ಈ ತರ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಅದ. ಕೆಲವು ವಿದ್ಯಾರ್ಥಿಗಳು ನಮ್ಗೆ ಏನಂದ್ರು, ಇಲ್ಲ ಸರ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ನೋಡೇ ಬಿಡಮ್ ಸರ್ ಅಂದ್ರು. ಬೇಡಪ್ಪ ಅಂದಿ. ಯಾಕಂದ್ರ ಭಾರತದ ರೇಖಾಂಶ ನಾ ಮಂದಿ 1 ಮಾರ್ಕ್ಸಿಗೆ ಮತ್ ಕೋಟಿಗೆ ಹೋಗೋ ಮಂದಿ ಅದ. ಬೇಡಪ್ಪ, ಹಂಗಿರಂಗಿಲ್ಲ. ಕರೆಕ್ಟ್ ಹೇಳ್ಯಾರ ಅವರು. ಕ್ವಶನ್ ಕರೆಕ್ಟೇ ಇದೆ. ನಾವು ಹಾಕಲಿ ತಪ್ಪ ಹಾಕಿವಿ. ಉತ್ತರ ಪ್ರದೇಶದ ಅಲಹಾಬಾದ, ಮಧ್ಯಪ್ರದೇಶದ ಭೂಪಾಲ, ಛತ್ತೀಸ್ಗಢ ರಾಜ್ಯದಲ್ಲಿ ಬಹುತೇಕ ಪ್ರದೇಶಗಳ ಬರ್ತವೆ. ಛತ್ತೀಸ್ಗಢ ರಾಜ್ಯದಲ್ಲಿ ನಾವು ಯಾವುದು ಬೊಕ್ಯಾರ ತಗೋಬಹುದು, ಅಥವಾ ಬೇರೆ ಬೇರೆ ಪ್ರದೇಶಗಳು. ಒಡಿಸ್ಸಾ ರಾಜ್ಯದಲ್ಲಿ ಕಟಕ್, ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ ತಗೋಬಹುದು, ಅಥವಾ ಕಾಕಿನಾಡು ತಗೋಬಹುದು. ಈ ತರ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಭಾರತದ ಸಮಯ ನಿರ್ಧಾರ ಮಾಡುವಂತ ರೇಖಾಂಶ ಯಾವ್ದಂದ್ರ IST ಅಂದ್ರು ಒಂದೇ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರು ಒಂದೇ. ಭಾರತ ಸಮಯ ನಿರ್ಧಾರ ಮಾಡ್ತದ. ಇದು ಟೋಟಲ್ 5 ರಾಜ್ಯಗಳ ಮೇಲೆ ಹಾದು ಹೋಗ್ತದ. 5 ರಾಜ್ಯಗಳು ಯಾವಂದ್ರ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. ಯಾಕೆ 82ವರೆನ ಪರಿಗಣಿಸಿದೆವು ಅಂತಂದಾಗ ಇದು. ಹಾಗಾದ್ರೆ ಕ್ವಶನ್ ಏನ್ ಕೇಳ ಗೊತ್ತಾ? 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 82ವರೆ ಪೂರ್ವ ರೇಖಾಂಶ ಯಾವ ನಗರದಲ್ಲಿ ಸಂಧಿಸುತ್ತವೆ ಅಂತ ಕ್ವಶನ್ ಕೇಳ್ಯಾನ. 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ 82ವರೆ ಪೂರ್ವ ರೇಖಾಂಶವು ಯಾವ ನಗರದಲ್ಲಿ ಸಂಧಿಸುತ್ತದೆ? A, B, C, D. ಜಬ್ಬಲ್ಪುರದಲ್ಲಿ,
ಅಲಹಾಬಾದದಲ್ಲಿ, ಅಂಬಿಕಾಪುರದಲ್ಲಿ, ಜಲಪುರದಲ್ಲಿ ಯಾವ ಊರಿನಲ್ಲಿ ಸಂಧಿಸ್ತವೆ? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ 82 ಪೂರ್ವ ರೇಖಾಂಶವು ಯಾವ ನಗರದಲ್ಲಿ ಸಂಧಿಸುತ್ತದೆ? ಕೇವಲ 23% ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಅಂಬಿಕಾಪುರ. ನೋಡಿ, ಅಂಬಿಕಾಪುರ ಎಲ್ಲಿದೆ ಅಂದ್ರ ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆ ಅಂಬಿಕಾಪುರದಲ್ಲಿ ಈ 82 ಈ ತರ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, 82 ಪೂರ್ವ ರೇಖಾಂಶ ಇವೆರಡೂ ಸಂಧಿಸುವಂತ ಸ್ಥಳ. ಇವೆರಡೂ ಸಂಧಿಸುವ ಸ್ಥಳ ಯಾವ್ದಂದ್ರ ಅಂಬಿಕಾಪುರ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರದಲ್ಲಿ 82 ಪೂರ್ವ ರೇಖಾಂಶ ಮತ್ತು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಇವೆರಡೂ ಸಂಧಿಸುವಂತ ಸ್ಥಳ ಅಂತ ಹೇಳಿ ಗುರುತಿಸ್ತೀವಿ. ಬರ್ಕೊಂಬಿಡಿ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, 82 ಪೂರ್ವ ರೇಖಾಂಶ ಎರಡು ಸಂಧಿಸುವ ಸ್ಥಳ ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ. ಈ ತರ ಇವು 8 ರಾಜ್ಯಗಳ ಮೇಲೆ ಹಾದು ಹೋಗ್ತವೆ, ಇವು 5 ರಾಜ್ಯಗಳ ಮೇಲೆ ಹಾದು ಹೋಗ್ತವೆ. ಇನ್ನೊಂದು ಕ್ವಶನ್ ಕೇಳೋಣ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ 83 ಪೂರ್ವ ರೇಖಾಂಶ ಕಾಮನ್ ಆಗಿ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗ್ತವೆ? ಕಾಮನ್ ಅಂದ್ರೆ ಅವು ಎರಡು ಸಾಮಾನ್ಯವಾಗಿ ಹಾದು ಹೋಗ್ಬೇಕು. 5 ರಾಜ್ಯಗಳು, 3 ರಾಜ್ಯಗಳು, 2 ರಾಜ್ಯಗಳು, 4 ರಾಜ್ಯಗಳು. ನೋಡಿ 35% ಹೆಂಗ ತಪ್ಪ ಹಾಕ್ತೀರ ನೋಡಿ. ಸರಿಯಾದಂತ ಉತ್ತರ 2 ರಾಜ್ಯಗಳ ಮೇಲೆ ಹಾದು ಹೋಗ್ತದೆ. ನೋಡಿ ಇಲ್ಲಿ ನೋಡಿ, ಉತ್ತರ ಪ್ರದೇಶ ಇದೆ, ಮಧ್ಯಪ್ರದೇಶ ಇದೆ, ಛತ್ತೀಸ್ಗಢ ಇದೆ, ಒಡಿಸ್ಸಾ ಇದೆ, ಆಂಧ್ರ ಪ್ರದೇಶ ಇದೆ. ಮಧ್ಯಪ್ರದೇಶದ ಮೇಲೆ ಹಾದು ಹೋಗ್ತದೆ, ಛತ್ತೀಸ್ಗಢ ರಾಜ್ಯದ ಮೇಲೆ ಹಾದು ಹೋಗ್ತದೆ. ಮಧ್ಯಪ್ರದೇಶದ ಮೇಲೆ ಹಾದು ಹೋಗ್ತದ, ಛತ್ತೀಸ್ಗಢ ರಾಜ್ಯದ ಮೇಲೆ ಹಾದು ಹೋಗ್ತದೆ. ಜಾರ್ಖಂಡದ ಮೇಲೆ ಹೋಗಂಗಿಲ್ಲ, ಪಶ್ಚಿಮ ಬಂಗಾಳದ ಮೇಲೆ, ತ್ರಿಪುರಾ, ಮಿಜೋರಾಂ, ಗುಜರಾತ್, ರಾಜಸ್ಥಾನದ ಮೇಲೆ ಹಾದು ಹೋಗಂಗಿಲ್ಲ. ಮಧ್ಯಪ್ರದೇಶ, ಛತ್ತೀಸ್ಗಢ, ಮಧ್ಯಪ್ರದೇಶ, ಛತ್ತೀಸ್ಗಢ. ಅರ್ಥ ಆಗ್ತಾ ಇದೆಯಾ? ಇಂತ ಟ್ವಿಸ್ಟ್ ಕ್ವಶನ್ ಗಳನ್ನ ಕೇಳ್ತಾನೆ KPSC ಕ್ವಶನ್ ಪೇಪರ್ ದಲ್ಲಿ. ಈ ತರ ಟ್ವಿಸ್ಟ್ ಏನೋ ಮಾಡಿ ನಿಮ್ಮನ್ನು ಹೊರಗೆ ಹಾಕುವಂತ ಪ್ರಯತ್ನಕ್ಕೆ ಅವರು ಹೋಗ್ತಾರೆ. ಪ್ರಕಾಶ್ ಪೂಜಾರಿ 4 ಸ್ಟೇಟ್ ಅಲ್ವಾ ಸರ್? 4 ಸ್ಟೇಟ್ ಎಲ್ಲದ? 4 ಸ್ಟೇಟ್ ಎಲ್ಲದ? ಇಲ್ಲಿ ನೋಡು, ಗುಜರಾತ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ 8 ರಾಜ್ಯಗಳು. ಇದು ನೋಡು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ, ಆಂಧ್ರ ಪ್ರದೇಶ್. ಕ್ವಶನ್ ಏನು ಅಂತಂದ್ರ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ 82 ಪೂರ್ವ ರೇಖಾಂಶ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ 82 ಪೂರ್ವ ರೇಖಾಂಶ ಇವೆರಡು ಕಾಮನ್ ಆಗಿ ಹಾದು ಹೋಗ್ಬೇಕು. GMT ಲಾಂಗ್ ಫಾರ್ಮ್ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್. ಬರ್ಕೊಂಡ್ರಿ? ಈಗ ಕರೆಕ್ಟ್ ಪಾಯಿಂಟ್ ಹೇಳತ್ತೆ ನೋಡಿ. ಭಾರತದ ಉತ್ತರ ತುದಿ,
ಭಾರತದ ದಕ್ಷಿಣ ತುದಿ, ಭಾರತದ ಪಶ್ಚಿಮ ತುದಿ, ಭಾರತದ ಪೂರ್ವ ತುದಿ, ಭಾರತದ ದಕ್ಷಿಣದ ತುದಿ. ಬರೆದು ಬಿಡ್ತೀನಿ, ಬರ್ಕೊಡ್ರಿ. ಕಿಲಿಕ್ ಪಾಸ್, ಕಿಲಿಕ್ ಪಾಸ್. ಕನ್ಯಾಕುಮಾರಿ, ಕನ್ಯಾಕುಮಾರಿ. ಗುಜರಾತ್ ರಾಜ್ಯದಲ್ಲಿ ಗೌರಮತಿ. ಅರುಣಾಚಲ ಪ್ರದೇಶದ ಕಿಬಾತು ಅಥವಾ ಕಿಬಿಡಿ. ದಕ್ಷಿಣದ ತುತ್ತುದಿ ಇಂದಿರಾ ಪಾಯಿಂಟ್. ಉತ್ತರ ತುದಿ ಕಿಲಿಕ್ ಪಾಸ್, ದಕ್ಷಿಣದ ಭೂತುದಿ ಕನ್ಯಾಕುಮಾರಿ, ಪಶ್ಚಿಮ ತುದಿ ಗೌರಮತಿ, ಪೂರ್ವ ತುದಿ ಅರುಣಾಚಲ ಪ್ರದೇಶದ ಕಿಬಿಡಿ. ಇದು ಅರುಣಾಚಲ ಪ್ರದೇಶ್, ಇದು ಲಡಾಖ್, ಇದು ಗುಜರಾತ್, ಇದು ತಮಿಳುನಾಡು, ಇದು ಗ್ರೇಟ್ ನಿಕೋಬಾರ್. ಗ್ರೇಟ್ ನಿಕೋಬಾರ್. ಉತ್ತರದಿಂದ ದಕ್ಷಿಣಕ್ಕಿರುವ ದೂರ 3214 ಕಿಲೋಮೀಟರ್. ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ 2933 ಕಿಲೋಮೀಟರ್. ಉತ್ತರದಿಂದ ದಕ್ಷಿಣಕ್ಕೆ 3214, ಪಶ್ಚಿಮದಿಂದ ಪೂರ್ವಕ್ಕೆ 2933. ಇಂಥ ನಮ್ಮ ಭಾರತ ದೇಶ ವಿಸ್ತೀರ್ಣದಲ್ಲಿ ಎಷ್ಟಿದೆ? ಭಾರತ ದೇಶ ಅಂದ್ರ 32,87,263 ಚೆಕ್ಕಿಮಿ. ಚೆಕ್ಕಿಮಿ ಅಂದ್ರೆ ಏನು? ಚದರ ಕಿಲೋಮೀಟರ್. ಚೆಕ್ಕಿಮಿ ಅಂದ್ರ ಚದರ ಕಿಲೋಮೀಟರ್. ಭಾರತ ದೇಶ 32,87,263 ಚದರ ಕಿಲೋಮೀಟರ್. ವಿಶ್ವದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ? ವಿಸ್ತೀರ್ಣದಲ್ಲಿ ಭಾರತ 5ನೇ ಸ್ಥಾನ, 6ನೇ ಸ್ಥಾನ, 7ನೇ ಸ್ಥಾನ, 8ನೇ ಸ್ಥಾನ. ಎಷ್ಟನೇ ಸ್ಥಾನದಲ್ಲಿದೆ ಭಾರತ ವಿಸ್ತೀರ್ಣದಲ್ಲಿ? ಸೂಪರ್. AR ಅವರು, ಮಲ್ಲು ಅವರು, ವಿಕೆ ಅವರು, ಸುನಿಲ್ ಅವರು. ಸೂಪರ್. ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 7ನೇ ಸ್ಥಾನದಲ್ಲಿದೆ ನೋಡಿ. ಪ್ರಥಮ ಸ್ಥಾನದಲ್ಲಿ ಯಾವ್ದಿದೆ? ಇಲ್ಲಿದೆ ನೋಡಿ. ಪ್ರಥಮ ಸ್ಥಾನದಲ್ಲಿ ರಷ್ಯಾ ದೇಶ ಇದೆ. ರಷ್ಯಾ ದೇಶ ಫಸ್ಟ್ ಇದೆ. ರಷ್ಯಾದ ಅಪೋಸಿಟ್ ಕೆನಡಾ 2ನೇ ಸ್ಥಾನದಲ್ಲಿದೆ. ಕೆನಡಾದ ಅಪೋಸಿಟ್ ಚೀನಾ 3ನೇ ಸ್ಥಾನದಲ್ಲಿದೆ ನೋಡಿ. ಜಿಗ್ಜಾಗ್ ಇಲ್ಲಿ ಹೋಗಿ ವಾಪಸ್ ಇಲ್ಲಿ ಬರೋದು 3ನೇ ಸ್ಥಾನ. 4ನೇ ಸ್ಥಾನದಲ್ಲಿ ಯಾವ್ದಿದೆ? ಅಮೆರಿಕ ದೇಶ ಇದೆ. ಮತ್ತು ವಾಪಸ್ ಅಲ್ಲಿ ಹೋಗುದು. ರಷ್ಯಾದಿಂದ ಪ್ರಾರಂಭ ಆಗಿ ಕೆನಡಾ ದೇಶಕ್ಕೆ ಹೋಗುದು, ಕೆನಡಾದಿಂದ ಚೀನಾಕ್ ಬರುದು, ಚೀನಾದಿಂದ ಅಮೆರಿಕ ದೇಶಕ್ಕೆ ಹೋಗುದು. 5ನೇ ಸ್ಥಾನದಲ್ಲಿ ಕೆಳ ಬರುದು ಬ್ರೆಜಿಲ್ ದೇಶ. 6ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ. 7ನೇ ಸ್ಥಾನದಲ್ಲಿ ಭಾರತ ನೋಡಿ. ರಷ್ಯಾ ಫಸ್ಟ್ ಯಾವ್ದಿದೆ? ರಷ್ಯಾ. 2ನೇ ಸ್ಥಾನ ಕೆನಡಾ. 3ನೇ ಸ್ಥಾನ ಚೀನಾ. 4ನೇ ಸ್ಥಾನ ಅಮೆರಿಕ. 5ನೇ ಸ್ಥಾನ ಬ್ರೆಜಿಲ್. 6ನೇ ಸ್ಥಾನ ಆಸ್ಟ್ರೇಲಿಯಾ. 7ನೇ ಸ್ಥಾನ ಭಾರತ. RKC ABAB. RKC ABAB. ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ. ಮುಂದ 8ನೇ ಸ್ಥಾನದಲ್ಲಿ ಮತ್ತೆ ವಾಪಸ್ ಹೋಗೋದು ಅರ್ಜೆಂಟೈನಾ. ಮತ್ತೆ 9ನೇ ಸ್ಥಾನಕ್ಕ ವಾಪಸ್ ಬರೋದು ಕಜಕಿಸ್ತಾನ್. 10ನೇ ಸ್ಥಾನಕ್ಕ ಅಲ್ಜೇರಿಯಾ. ಅಕ್ಕ ABC ಏನು RKC ABAB ಅಕ್ಕ.
ಆರ್ಕೆಸಿ ಎಬಿ ಅಕ್ಕ, ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನಾ, ಕಜಕಿಸ್ತಾನ್, ಅಲ್ಜೇರಿಯಾ. ಈ ತರ ಡಯಾಗ್ರಾಮ್ ಆಗಿ ಓದಿದೀವಿ ಅಂದ್ರೆ ನಮ್ಗೆ ಏನ್ ಹೆಲ್ಪ್ ಆಗ್ತದಂದ್ರ ಆಯಾ ಖಂಡದ ಅತಿ ದೊಡ್ಡ ದೇಶಗಳು ಯಾವ ಅಂತ ಗೊತ್ತಾಗ್ತಾವ. ಆ ಖಂಡದ ಅತಿ ದೊಡ್ಡ ದೇಶಗಳು ಯಾವುವು ಅಂತ. ಆ ಖಂಡದ ಅತಿ ದೊಡ್ಡ ದೇಶಗಳು ಈಗ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ದೇಶ ಅಂದ್ರ ಬ್ರೆಜಿಲ್, ದಕ್ಷಿಣ ಅಮೆರಿಕದ ಅತಿ ದೊಡ್ಡ 2ನೇ ದೇಶ ಅಂದ್ರ ಅರ್ಜೆಂಟೈನಾ, ಉತ್ತರ ಅಮೆರಿಕದ ಅತಿ ದೊಡ್ಡ ದೇಶ ಅಂದ್ರ ಕೆನಡಾ, ಉತ್ತರ ಅಮೆರಿಕದ ಅತಿ ದೊಡ್ಡ 2ನೇ ದೇಶ ಅಂದ್ರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಆಫ್ರಿಕಾ ಖಂಡದ ಅತಿ ದೊಡ್ಡ ದೇಶ ಅಂದ್ರ ಅಲ್ಜೇರಿಯಾ, ಏಷ್ಯಾ ಖಂಡದ ಅತಿ ದೊಡ್ಡ ದೇಶ ಅಂದ್ರ ರಷ್ಯಾ, ಏಷ್ಯಾ ಖಂಡದ ಅತಿ ದೊಡ್ಡ 2ನೇ ದೇಶ ಅಂದ್ರ ಚೀನಾ, ಏಷ್ಯಾ ಖಂಡದ ಅತಿ ದೊಡ್ಡ 3ನೇ ದೇಶ ಅಂದ್ರ ಭಾರತ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ 3ನೇ ದೇಶ ಯಾವ್ದಂತ ಕೇಳಿದಂದ್ರ ಭಾರತ ಅಂತ ಹಾಕ್ಬೇಕು. ಯಾವ ಸೈನ್ಸ್ ಕ್ಲಾಸ್ ಹೇಳ್ರಿ ನಾವು. ಇವನೋಗ್ತದ ಒಳಗಲ್ಲ. ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್, ಸಂವಿಧಾನ ಬಿಟ್ಟು ನಾ ಸೈನ್ಸ್ ಎಂದ್ರೆ ಹೇಳಿನೇ. ಇದೇ ಮಿಕ್ಕಿಯದ್ ನನಗ. ಒಟ್ಟು ಬಿಡಿಸ್ಬೇಕನ್ನೋರು ಎಲ್ಲರ, ಒಟ್ಟು ಬಿಡಿಸಿಕೆ ಸುಮ್ಮ ಆರಾಮ್ ಎಲ್ರು ಕುಂದರ್ಸ್ಬೇಕನ್ನೋರು ಲ್ಯಾಪ್ಟಾಪ್ ಮಾರ್ಸಿ. ಪ್ರಥಮ ಸ್ಥಾನದಲ್ಲಿ ರಷ್ಯಾ, 2ನೇ ಸ್ಥಾನದಲ್ಲಿ ಕೆನಡಾ, 3ನೇ ಸ್ಥಾನದಲ್ಲಿ ಚೀನಾ, 4ನೇ ಸ್ಥಾನದಲ್ಲಿ ಅಮೆರಿಕ, 5ನೇ ಸ್ಥಾನದಲ್ಲಿ ಬ್ರೆಜಿಲ್, 6ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, 7ನೇ ಸ್ಥಾನದಲ್ಲಿ ಭಾರತ, 8ನೇ ಸ್ಥಾನದಲ್ಲಿ ಅರ್ಜೆಂಟೈನಾ, 9ನೇ ಸ್ಥಾನದಲ್ಲಿ ಕಜಕಿಸ್ತಾನ್, 10ನೇ ಸ್ಥಾನದಲ್ಲಿ ಅಲ್ಜೇರಿಯಾ. ವಿಶ್ವದಲ್ಲಿ ಭಾರತ ದೇಶದ ವಿಸ್ತೀರ್ಣ ಎಷ್ಟಿದೆ? ವಿಶ್ವದಲ್ಲಿ ಭಾರತ ದೇಶದ ವಿಸ್ತೀರ್ಣ ಎಷ್ಟು ಹೇಳಿದೆವು? 32,87,263 ಚದರ ಕಿಲೋಮೀಟರ್ ಅಂತ ಹೇಳಿದ್ನೆ. ಎಲ್ಲಿ ಬರದ್ನಪ್ಪ ಅದನ್ನ? ಎಲ್ಲಿ ಬರದೆ? ಇಲ್ಲಿ ಬರದೇನೆ. ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರ 7ನೇ ಸ್ಥಾನದಲ್ಲಿದೆ. 7ನೇ ಸ್ಥಾನದಲ್ಲಿ. ನೆಕ್ಸ್ಟ್ ಏನ್ ಕೇಳಬಹುದು? ಪಾಲ್ ಎಷ್ಟು ಕೇಳಬಹುದು? ವಿಶ್ವದಲ್ಲಿ ಭಾರತ ದೇಶದ ವಿಸ್ತೀರ್ಣದ ಪಾಲ್ ಎಷ್ಟಿದೆ ಅಂದ್ರ 2.4%. ಪ್ರತಿಶತ 2.4%. ವಿಶ್ವದಲ್ಲಿ ಭಾರತ ದೇಶದ ಪಾಲ್ ಎಷ್ಟಿದೆ ಅಂದ್ರ 2.4%. ಪ್ರತಿಶತ 2.4. ಭಾರತ ದೇಶ ತನ್ನ ಸುತ್ತಲೂ ಎಷ್ಟು ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ? ಭಾರತ ದೇಶ ತನ್ನ ಸುತ್ತಲೂ ಎಷ್ಟು ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರ 2 ರೀತಿಯ ಗಡಿಯನ್ನು ನೋಡ್ತೀವಿ. ಗಡಿಯಲ್ಲಿ 2 ರೀತಿ. ಒಂದು ಭೂಗಡಿ, ಇನ್ನೊಂದು ಜಲಗಡಿ. ಒಂದು ಭೂಗಡಿ, ಇನ್ನೊಂದು ಜಲಗಡಿ. ಒಂದು ಭೂಗಡಿ, ಇನ್ನೊಂದು ಜಲಗಡಿ. ಭೂಗಡಿ 7 ದೇಶಗಳೊಂದಿಗೆ, ಜಲಗಡಿನೂ 7 ದೇಶಗಳೊಂದಿಗೆ. ಭೂಗಡಿನೂ 7 ದೇಶಗಳು, ಜಲಗಡಿನೂ 7 ದೇಶಗಳು. ನೆನಪಿಡಿ, ಭೂಗಡಿ 7, ಜಲಗಡಿನೂ 7. ಭೂಗಡಿ 7 ಯಾವುವು? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾ. ಪಾಕಿಸ್ತಾನ್ ಅನುಕ್ರಮವಾಗಿ ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾ. 1 2 3 4 5 6 7 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡದ್ದು. 7 ದೇಶಗಳ ಜಲಗಡಿ ಯಾವುವು? ಜಲಗಡಿ ಹಂಚಿಕೊಂಡ ದೇಶಗಳು
ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಇಂಡೋನೇಷಿಯಾ, ಥೈಲ್ಯಾಂಡ್. ಆಕ್ಚುಲಿ ನಾವೆಲ್ಲ ಬುಕ್ಗಳಲ್ಲಿ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಮಾತ್ರ ಬರೆದಿವಿ. ಪಾಕಿಸ್ತಾನ, ಬಾಂಗ್ಲಾ, ಮಯನ್ಮಾರ್ ಇವಕ್ಕೂ ಕೂಡ ಜಲಗಡಿ ಇದೆ. ಏಳು ದೇಶಗಳೊಂದಿಗೆ ಭೂಗಡಿ, 7 ದೇಶಗಳೊಂದಿಗೆ ಜಲಗಡಿ. ಕಾಮನ್ ಆಗಿ ಭೂಗಡಿ ಮತ್ತು ಜಲಗಡಿ ಎರಡೂ ಹಂಚಿಕೊಂಡ ದೇಶಗಳು 3. ಇದ್ರಾಗ ಪಾಕಿಸ್ತಾನ್ ಇದೆ ನೋಡಿ, ಇಲ್ಲಿಯೂ ಪಾಕಿಸ್ತಾನ್ ಇದೆ, ಪಾಕಿಸ್ತಾನ್. ಇಲ್ಲಿ ಬಾಂಗ್ಲಾದೇಶ ಇದೆ, ಇಲ್ಲಿಯೂ ಬಾಂಗ್ಲಾದೇಶ ಇದೆ ನೋಡಿ, ಬಾಂಗ್ಲಾ. ಇಲ್ಲಿ ಮಯನ್ಮಾರ್ ಇದೆ, ಇಲ್ಲಿಯೂ ಮಯನ್ಮಾರ್ ಇದೆ ನೋಡಿ, ಕಾಮನ್. ಮಯನ್ಮಾರ್, ಪಾಕಿಸ್ತಾನ, ಬಾಂಗ್ಲಾ ಇದೆಯಲ್ಲ, ಈ 3 ದೇಶಗಳು ಜಲಗಡಿನೂ ಹಂಚಿಕೊಂಡವು ಭಾರತ ದೇಶಗಳೊಂದಿಗೆ, ಭೂಗಡಿನೂ ಹಂಚಿಕೊಂಡವು. ಜಲಗಡಿ ಹಾಗೂ ಭೂಗಡಿ ಎರಡನ್ನೂ ಹಂಚಿಕೊಂಡಂತ ರಾಷ್ಟ್ರಗಳು. ಓಕೆ, ಇಲ್ಲಿಗೆ ನಾನು ಕ್ಲಾಸ್ ಸ್ಟಾಪ್ ಮಾಡ್ತಾ ಇದ್ದೇನೆ. ನಾಳೆ ಅವಧಿಯಲ್ಲಿ ಇದರ ಮುಂದುವರೆದ ಭಾಗ ಡಿಸ್ಕಸ್ ಮಾಡೋಣ.